ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಿದನೂರು ಗ್ರಾಮ ಪಂಚಾಯಿತಿಯಲ್ಲಿ 2020 ರಿಂದ 2025 ನಡೆದಿರುವ ಅವ್ಯವಹಾರದ ಭ್ರಷ್ಟಾಚಾರ ವಿರೋಧಿಸಿ ಬೃಹತ್ ಪ್ರತಿಭಟನೆ. ಅಫಜಲ್ಪುರ ತಾಲೂಕಿನ ಬಿದನೂರು ಗ್ರಾಮ ಪಂಚಾಯಿತಿಯಲ್ಲಿ ಕಳಪೆ ಕಾಮಗಾರಿಗಳು ಮತ್ತು ನಡೆಯದೆ ಬೋಗಸ್ ಬಿಲ್ ಮಾಡಲಾಗಿದೆ. ಅಸಲಿಗೆ ಕಾಮಗಾರಿಗಳು ನಡೆದಿಲ್ಲ. ಹೀಗೆ ಅವ್ಯಾಹತವಾಗಿ ಭಾರಿ ಪ್ರಮಾಣದಲ್ಲಿ ರೂಪಾಯಿಗಳ ಭ್ರಷ್ಟಾಚಾರ ನಡೆಸುತ್ತಿರುವ ಗ್ರಾಮ ಪಂಚಾಯಿತಿ PDO ಮಹಾಂತೇಶ್ ತಳವಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ್ S ಮೇಳಕುಂದಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂಬಾಬಾಯಿ ಹರಳಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಕಲಬುರಗಿ, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕಾ ಪಂಚಾಯತ್ ಅಫಜಲ್ಪುರ್, ಮಾನ್ಯ ಶಾಸಕರು ಶ್ರೀ MY ಪಾಟೀಲ್ ರವರು, ಮಾನ್ಯ ಲೋಕಾಯುಕ್ತರ ಕಚೇರಿ ಕಲಬುರಗಿ, ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಸೇರಿದಂತೆ ಎಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಯಾವುದೇ ಕ್ರಮ ಇಲ್ಲಿಯವರೆಗೂ ಆಗಿಲ್ಲ. ಯಾವ ಅಧಿಕಾರಿಗಳು, ಜನಪ್ರತಿನಿಧಿಗಳು ಪ್ರತಿಕ್ರಿಯಿಸಿಲ್ಲ. ಹೀಗಾಗಿ ಬಿದನೂರು, ಹಾವನೂರು, ಗೊಬ್ಬೂರ್ಕೆ, ಅವರಹಳ್ಳಿ ಗ್ರಾಮದ ಸಮಸ್ತರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮೈಲಾರಿ ದೊಡ್ಡಮನೆ, ಸಿದ್ದು ಚಿಕ್ಕವಲಗಿ, ಮಹಂತಪ್ಪ B ಚಿಕ್ಕವಲಗಿ, ಅಮರ್ ಚಿಕ್ಕವಲಗಿ, ಯಲ್ಲಾಲಿಂಗ K ಕರಿಕಲ್, ಯಲ್ಲಾಲಿಂಗ B ದೋತ್ರಿ, ಸಚಿನ್ ಗುತ್ತೇದಾರ್, ಸಿದ್ದು ಪೂಜಾರಿ, ಮಡಿವಾಳಪ್ಪ ಕೋಬಾಳ್, ಮಡಿವಾಳಪ್ಪ ಗಿರಣಿ, ಶರಣು ಕರಿಕಲ್, ರುದ್ರಲಿಂಗ ಗುತ್ತೇದಾರ್, ಸಿದ್ದಾರಾಮ್ ಚಿಕ್ಕವಲಗಿ, ಶಿವಾನಂದ್ ಹೇರೂರ್, ಮಡಿವಾಳಪ್ಪ ಮಲ್ಲಾಬಾದಿ, ಯಲ್ಲಾಲಿಂಗ್ ಜೋಗೂರ್, ಉಲ್ಲಾಸ್ ಕುಮಾರ್ ಹೂಗಾರ್ ಸೇರಿದಂತೆ ಅನೇಕ ಗ್ರಾಮದ ಮಹಿಳೆಯರು ಮತ್ತು ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಫಸ್ಟ್ ಅದಕ್ಕೆ ಸಹಿ ಮಾಡ್ರು, ಲೆಟರ್ ಸಹಿ ಮಾಡ್ರಿ. ಗ್ರಾಮ ಪಂಚಾಯತಿಯಲ್ಲಿ ಮಾತೇಶ್ ತಳವಾರ್ ಅವರು ಮತ್ತು ಏನು ಮಾಡಿದ್ದಾರೆ ಅದನ್ನು ಆಲ್ರೆಡಿ ನಾವು ಅವ್ರ ವಿರುದ್ಧ ಆ್ಯಕ್ಷನ್ ಶಿಸ್ತು ಕ್ರಮಕ್ಕೆ ಬರ್ತೀವಿ. ಅದನ್ನು ಆ್ಯಕ್ಷನ್ ಮುಂದೆ ರಿಕವರಿ ಹೇಳ್ತೀರಲ್ಲ, ನಾವು ಐ ಹೋಪ್ ನಾವು ಅದನ್ನು ರಿಕವರಿನೂ ಬರೀತಾರೆ ಡೆಫಿನೆಟ್ಲಿ. ಯಾಕಂದ್ರೆ ಅದು ನಾವು ಕೊಟ್ಟ ರಿಪೋರ್ಟ್ ಕಂಪ್ಲೀಟ್ ಸ್ಪಷ್ಟ ಅಭಿಪ್ರಾಯ ಕೊಡ್ತೀವಿ ನಾವು. ಯಾವುದೇ ರೀತಿ ವಾಚರ್ಸ್ ಇರಲಾರ್ದೆ, ಆ್ಯಕ್ಷನ್ ಪ್ಲ್ಯಾನ್ ಇರಲಾರ್ದೆ, KTPP ಉಲ್ಲಂಘನೆ ಮಾಡಿದ್ದು ಎಲ್ಲ ಸ್ಪಷ್ಟ ಅಭಿಪ್ರಾಯ ಕೊಟ್ಟಿದ್ದೀವಿ. ಮತ್ತು ಅವರಿಗೆ 3 ನೋಟಿಸ್ ಬೈ ಹ್ಯಾಂಡ್ ಕೊಟ್ಟಿದ್ವಿ. ನಂತರನೇ ಅವರಿಗೆ ಶಿಸ್ತು ಕ್ರಮಕ್ಕೆ ಬರೆದಿದ್ದಾರೆ. ನಮ್ಮ ರಿಪೋರ್ಟ್ ಪ್ರಕಾರ ಅವರಿಗೆ ಡೆಫಿನೆಟ್ಲಿ ಅವರಿಗೆ ರಿಕವರಿ ಆಗುತ್ತೆ ಅಂತ ನಾನು ಭರವಸೆ ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಆಫೀಸರ್ ನಾನು ಅವ್ರಿಗೆ ತಿಳಿಸಿ ಇದು FIR ಹೇಳ್ತಾ ಇದ್ದಾರೆ. ನಾನು ಹಿಂದಿನ ದಿನಗಳಲ್ಲಿ ಅವ್ರನ್ನ FIR ಡೆಫಿನೆಟ್ಲಿ ಮಾಡ್ತೀನಿ. FIR ಯಾರು ಮಾಡ್ತಾರೆ? ಮಾತೇಶ್ ತಳವಾರ್ ಅವರು ಮಾತಾಡ್ತಾರೆ. ಅವರು ಅಷ್ಟೇ ನೋಡಿ, ಅದಕ್ಕೆಲ್ಲ ನಮಗೆ ಇನ್ಸ್ಟ್ರಕ್ಷನ್ಸ್ ಅದೇನು ಸರ್, ಇವಾಗ ಭರವಸೆ ಕೊಟ್ಟಂಗೆ ಅದಕ್ಕೆ ನಮ್ಮ ಸಿಯೋರ್ ಪರವಾಗಿ ಬಂದ್ರೆ ಡೈರೆಕ್ಷನ್ ಮೇಲಧಿಕಾರಿಗಳಿಗೆ
ಅವ್ರ ಪರವಾಗಿ ಮೇಲಧಿಕಾರಿಗಳು ನಾನು ಕ್ರಮಕ್ಕೆ ನಾನು ಹೇಳ್ತಾ ಇದ್ದೀನಿ ಅದೇ ಭರವಸೆ ಕೊಟ್ಟಂಗೆ ಮತ್ತೆ ಕಡ್ರ ಕರೆ ಉಳಿತದೆ. ಈಗ ನೀವೇನು ಮಾಡೋ ಅಧ್ಯಕ್ಷ ಬಿಟ್ಟು ನೀವು ಮಾಡೋದು ಏನು ಮಾಡಿ ಈಗ ಅದೇ ಮಾತಾಡಿದ್ರೆ ಈಗ ಅಧ್ಯಕ್ಷರು ಜನರಲ್ಲಿ ಈಗ ಹಳ್ಳಿ ಭಾಷೆ ಒಳಗೆ ಬಂದ ಮೆಂಬರ್ ಒಬ್ಬ ಪ್ರೊಜೆಕ್ಟ್ ಮೆಂಬರ್ ಮನೆ ಪಬ್ಲಿಕ್ ಕೇಳೋಕೆ ಬಂದ್ರೆ ಹುಡ್ಲಿಕ್ಕೆ ಬಂದಾರೆ ಸರ್. ಇದ್ರೆ ಯಾಕೆಂದ್ರೆ ಮಾತಾಡ್ತಾರೆ ಆ ಥರ ದಬ್ಬಳಿಕೆ ಮಾಡ್ತಾರೆ ಮೇಡಮ್. ಹುಡುಗರು ಅಂತಾರೆ ಬೇರೆ ಕಡೆ ಹೊರಗಡೆ ಬರ್ತಾರೆ ಕಲಬುರಗಿ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೋಡಿ ಪಂಚಾಯತಿ ತೆರಗೊಡಲ್ಲ ಸರ್. ಯಾವ ಅಧಿಕಾರಿಗಳು ಬರಂಗಿಲ್ಲ ಸರ್. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ನೀವು ಭರವಸೆ ಕೊಟ್ಟಿಲ್ಲ, ನಾವು ಭರವಸೆ ಒಪ್ಕೊಳ್ತೀವಿ ಸರ್. ನಾವು ಭರವಸೆ ಒಪ್ಕೊಳ್ತೀವಿ, ನಾವು ಪಂಚಾಯತಿ ಅಧಿಕಾರಿಗಳು ಬರ್ಕೊಡಲ್ಲ. ಏನೋ ಬಂದಿಟ್ರೆ ಬರೋಬ್ರ ಆತ್ಮ ಕೇಳ್ರಿ ಸರ್. ಇನ್ನೊಂದು ಸಲ ನಿಮ್ಗೆ ಹೇಳ್ಬೇಕಂದ್ರೆ ಈಗ 4 ದಾರಿ ಸರ್ ಮಾಡ್ಕೊಳ್ಬೋದು. 4 ದಾರಿ ಸರ್ ವ್ಯವಸ್ಥೆ ಮಾಡ್ತಾರೆ. ಯಾಕೆ ಪ್ರಾಬ್ಲಮ್ ಬರ್ಕೊಳ್ಳುತ್ತೆ ಸಣ್ಣ ಬಿಟ್ಟು ಕಾಲು ಮಾಡ್ಕೊಂಡು ಮೇಡಮ್ ಮತ್ತೆ ಹೇಳಿದ್ರು ಮೊನ್ನೆ ಕೊಟ್ಟಿದ್ದೀವಿ ಎಲ್ಲ ಕಡೆ ಟೈಮ್ ಕೊಡ್ರಿ ಅದನ್ನ ದಯಮಾಡಿ. ಈಗ ಏನು ಅಧಿಕಾರಿಗಳಿದ್ದೀರಿ ಮಾಡ್ತೀವಿ, ನಾವು ಬರೋಸದ್ದು ಎದಕ್ಕೆ ಮಾಡಿಸ್ತೀವಿ ಪ್ರೆಸೆಂಟ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಆಶ್ವಾಸನೆ ಕೊಟ್ಟು ಹೋಗ್ಬೇಡ್ರಿ ನಮ್ಗೆ. ವಸ್ತುವೊಮ್ಮೆ ಮಾಡೋಕ್ಕಾಗಲ್ಲ. ಪಂಚಾಯತ್ ಪುರ ಮಾಡ್ಕೊಂಡು ತಿಂತಾರ ಎಲ್ಲಿ ಮಾಡ್ತಾರೆ ಇಲ್ರಿ ನೋಡಿದ್ವಿ ಎಲ್ಲರೂ ಸರಿ ಮೊನ್ನೆ ನಾವು ಇವಾಗ ಮಾಡಕತ್ತೀವಿ. CS ಅವ್ರ ಸಲುವಾಗಿ ಮಾಡಕತ್ತೀವಿ. ಏನ್ ಮಾಡ್ತಾರೆ ಆಯ್ತು ₹27 ಲಕ್ಷ ಅಂತ ನಿಮ್ಗೆ ಗೊತ್ತಿದ್ದಿಲ್ಲ. ನೀವು ಬಂದಿಲ್ಲ ಪಂಚಾಯತಿಗೆ ಬಂದಿರಿಲ್ರಿ, ಬಂದ್ ಇನ್ಕ್ವೈರಿ ಮಾಡ್ರಿ ಮಾಡಿಲ್ಲ. ಮತ್ ಸೆಕೆಂಡ್ ಬಿಲ್ ಎತ್ತಾವತ್ತಿಗೆ ಅವ್ನಿಗೆ ಹಾಕ್ಬಿಟ್ರಿ ಮಾತೆ ಸರ್ಗೆ. ಮಾತು ಹೇಳ್ತೀನಿ, ಒಂದ್ ಪಂಚಾಯತ್ನಾಗ ಏನಾಗಿದೆ ಈ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ಬಿಲ್ಡಿಂಗ್ ಕೊಡ್ಬೇಡ್ರಿ. ಮೆಂಬರ್ಗಳು ಏನು ಮಾಡಂಗಿಲ್ಲ, ಅವ್ರ ಕೈಯಾಗ ಏನು ಅಧಿಕಾರ ಇರಲ್ಲ. ಖಾಲಿ ಅವ್ರು ಆರಿಸ್ತಿರ್ತಾರೆ, ಕುರ್ಚಿ ಮೇಲೆ ಕೂತಿರ್ತಾರೆ, ಅಟೇ ಅದ ನಮ್ಗೆ. ಅದಕ್ಕೆ ಬಿಟ್ಟು ಮತ್ತೆ ಏನ್ ತಮ್ಮನು ಕೊಡಲ್ಲ, ನಾವು ರೊಕ್ಕನೂ ತೊಗೊಳಲ್ಲ. ಇಲ್ಲೇನ್ ಟಿಜೇರಿ ಅವ ರೊಕ್ಕ ಗೊತ್ತಿಲ್ಲ. ಆನ್ಲೈನ್ ಮುಖಾಂತರ ರೊಕ್ಕ ಹೋಗ್ತಾವ.
ಆನ್ಲೈನ್ ಮುಖಾಂತರ ಏನಾಗಿದ್ರು ಈ 15 ಹಣಕಾಸದಾಗ ಏನಾಗ್ಯದ ಅನ್ನೋದು ಅವ್ರಿಗೆ ಗೊತ್ತಿರ್ತದ. ಅಕೌಂಟ್ ಮುಖಾಂತರ ಅಕೌಂಟ್ದಾಗ ಖಾಲಿ ಆದ್ರೂ ಮೆಸೇಜ್ ಹೋಗಿರ್ತವ್ರಿ. ಒಂದು ಬಿಲ್ ಎತ್ತಾರ ಫಸ್ಟಿಗೆ ಬಿಲ್ ಎದ್ದು ಮಾಡ್ತೇವೆ ಸರ್, ಬಿಲ್ ಎದ್ದು ಬಂದಾರ ಸರ್, ಇನ್ಕ್ವೈರಿ ಮಾಡ್ಯಾರ. ಸೆಕೆಂಡ್ ಬಿಲ್ ಆಗಾವತ್ತಿ ಇನ್ಕ್ವೈರಿ ಮಾಡ್ಬೇಕಾಗಿತ್ತು. ಇವ್ರು ಇಂಥ ಹೊರತೆ ಪಂಚಾಯತ್ ತೆಗಿಬೇಕಾಗಿತ್ತು, ಅವಾಗೆ ತೆಗಿಬೇಕಾಗಿತ್ತು. ಎರಡನೇ ಬಿಲ್ ಆಗತ್ತೆ ನಾ ಕೇಳ್ತಾ ಸರ್ ಕೂಡ ಅಲ್ಲ, ಸಾರ್ವಜನಿಕರು ನೀವು ಹೇಳ್ಬೇಕಾದ್ರೆ ಹೊಟ್ಟೆ ತುಂಬಲಾರ ಬಿಡಿ ಲೆಟರ್ ಕೊಡೋಣ, ಹೊಟ್ಟೆ ತುಂಬಲಾರ ಬಿಡಿ ಲೆಟರ್ ಕೊಡೋಣ. ಅವ್ರು ಕೇಳಿದ್ ಹೇಳ್ತೀನಿ ನೋಡಿ. ಇವ್ರು ಕೇಳಿದ್ 2 ಸಲ ಯಾಕೆ ಬಿಟ್ರಿ? ಒಂದೇ ಸಲ ಆದಾಗೆ ನನಗೆ ಗೊತ್ತಾಗಿತ್ತು. ಬಂದಿದ್ದೆ, ಇನ್ಕ್ವೈರಿ ಮಾಡಿದೆ. ಇನ್ಕ್ವೈರಿ ಮಾಡಿ ನಾ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಕ್ ನನಗದು ಅಧಿಕಾರ ಇಲ್ಲ. ಅದು CO ಸರ್ಗೆ ಅಧಿಕಾರ. ಮಾಡಿ ನಾನು ಇಮಿಡಿಯೇಟ್ಲಿ ನಾನು ಬ್ಲಾಕ್ ಮಾಡಿ ಅವ್ರಿಗೆ ನಾನು ರಿಪೋರ್ಟ್ ಕೊಟ್ಟೇನೆ. ಅಲ್ರಿ ಬ್ಲಾಕ್ ಮಾಡ್ಯಾರ, 1 ತಿಂಗಳು ಒತ್ತೆ ನಂಗೆ ನೀವು ಮಾತಾಡಿದ್ರೆ ನನಗೆ ಬಿಡಿ. ನಿಮ್ಗ ಬ್ಲಾಕ್ ಮಾಡ್ದೆ, ನಾನು ಬ್ಲಾಕ್ ಮಾಡಿ ನಾನು ರಿಪೋರ್ಟ್ ಕೊಟ್ಟೆ. ರೈಟ್, ಬ್ಲಾಕ್ ಎಷ್ಟು ದಿನ ತನ ಇಡ್ಬೇಕು? ನಾನು ಎಷ್ಟು ದಿನ ತನ ಇಡ್ಬೇಕು ಬ್ಲಾಕ್? ಅದಕ್ಕೊಂದು ಲಿಮಿಟ್ ಹೌದಾ? ಬ್ಯಾಸಿಗೆ ಕಾಲ ಇರ್ತೈತಿ, ನೀರಿನ ಸಮಸ್ಯೆ ಎಲ್ಲ ಕಡೆ ಇರ್ತೈತಿ. ರೈಟ್, ಈಗ 10 ಜನ ನಾನು ಕಂಟಿನ್ಯೂಸ್ಲಿ ಫಾಲೋ ಅಪ್ ಮಾಡಿದ್ದೆ. ಅವ ನನಗೆ 5 ಲಕ್ಷ ರೂಪಾಯಿ ಕೊಡ್ಲಕ್ ಬಂದವ. ರಿಪೋರ್ಟ್ ಅದು ನಿಮ್ಗೆ ಗೊತ್ತದ ಇಲ್ಲ ಗೊತ್ತಿಲ್ಲ ಸರ್. ನನಗೆ 5 ನಿಮ್ಗೆ ರಿಪೋರ್ಟ್ ಮಾಡ್ಲಾರ್ಬೇಡ, ನೀವು ಸುಮ್ ಕೊಡ್ರಿ. ನೀವು ಸುಮ್ ಕೂತ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಕೊಡಕ್ ಬಂದ. ಬಟ್ ಅವನಿಗೆ ಗೊತ್ತದ ನಾನು ಏನ್ ಮಾಡ್ತೀನಿ ಅಂತ. ನಾನು ರಿಪೋರ್ಟ್ ಮಾಡೋದಷ್ಟೇ ಅಲ್ಲ, ಫಾಲೋ ಅಪ್ ಮಾಡಿ. ನೀವು ಯಾರು ಫಾಲೋ ಅಪ್ ಮಾಡಿಲ್ಲ. ನಾ ಏನಾಗ್ಲಕತ್ತದ ಅವ್ ಮಾಡ್ರಿ ಅಂದ್ರೆ 3 ನೋಟಿಸ್ ಕೊಡ್ಬೇಕು ಅವನಿಗೆ. ಅದನ್ನ 3 ನೋಟಿಸ್ ನಮ್ಮ ಆಫೀಸರ್ ಒಯ್ದು ಅವನಿಗೆ ಕೊಟ್ಟಾರ. ಯಾಕಂದ್ರೆ ಇವ ಬ್ಯಾಡಾಗಿದ್ದ. ನಿಮಗ್ ಬೇಕಾಗಿದ್ದೋ ಬ್ಯಾಡಾಗಿದ್ದೋ ಗೊತ್ತಿಲ್ಲ. ನಮ್ಮನ್ನು ಬ್ಯಾಡಾಗಿದ್ರಿ ಬ್ಯಾಡಾಗಿತ್ತು ಅಂತಿಕೋ. ನಮ್ಮ ಆಫೀಸಾಗ ಒಬ್ರು ಬಂದಿಲ್ಲ, ಸಸ್ಪೆಂಡ್ ಆಗತ್ತನ. ಸರ್ ನೀವು ಬಂದ್ ನಿಮ್ ಗಮನ ಕದಾತೆ ಗೊತ್ತಿದ್ದೆ, ನಾವೇ ಬಂದಿಲ್ಲ. ಅಲ್ಲ ಹೌದಿಲ್ಲ, ನಾವ್ ಫಾಲೋ ಅಪ್ ಮಾಡಕತ್ತಿದ್ ಯಾರಿಗಾರ ಗೊತ್ತಿತ್ತ? ಯಾರಿಗೂ ಗೊತ್ತಿಲ್ಲ. ನೋಡ್ರಿ, ದೇವರ ಗಣಗಾಪುರದ ಸಸ್ಪೆಂಡ್ ಮಾಡಿದ್ರು ಹೌದಾ? ಒಂದೇ ತಿಂಗಳದ ವಾಪಸ್ ಬಂದವ್ ಕೋರ್ಟಿನ ಸ್ಟೇ ತಗೊಂಡಿ. ಇಲ್ಲಿ ಆ ತರ ಆಗಬಾರ್ದು ಅಂತ ನಾವೇನು ಎಲ್ಲಾ ಪ್ರೊಸೀಜರ್ ಫಾಲೋ ಮಾಡಿದೀವಿ. ಅವ ಏನಂತ ಅಂದಿದ್ದ, ಯಾವುದೇ ತರ ನೋಟಿಸ್ ಕೊಟ್ಟಿಲ್ಲ, ಡೈರೆಕ್ಟ್ಲಿ ಸಸ್ಪೆಂಡ್ ಮಾಡ್ಯಾರ ಅಂತ ಅಂದಿದ್ದವನು. ಅದಕ್ಕೆ ಈ ಸಲ ನಾವು CO ಸರ್ ಏನ್ ಮಾಡ್ಕೊಂಡಿವ್ ಅಂದ್ರ, ಎಲ್ಲಾ ಪ್ರೊಸೀಜರ್ ತಡ ಆದ್ರೆ ಆಗ್ಲಕ್ಕ ಪ್ರೊಸೀಜರ್ ಫಾಲೋ ಮಾಡೋಣ, ಯಾವ್ದೇ ತರ ಸಿಗಬಾರ್ದು ಅಂತ ಹೇಳಿ ನಾವು ಒಂದ್ ನೋಟಿಸ್ ಕೊಟ್ಟಿವಿ. ಬೈ ಹ್ಯಾಂಡ್ ಅವ್ನ ಕಡೆ ರಿಸೀವ್ ತಗೊಂಡಿವಿ. ಅದು ಮುಗಿದು ಫಸ್ಟ್ 15 ದಿನ ಕೊಟ್ಟಿವಿ. ರೈಟ್, ಆಮೇಲೆ 10 ದಿನ ಕೊಟ್ಟರು, ಆಮೇಲೆ 7 ದಿನ ಕೊಟ್ರು. 3 ಸಲ ಅವನಿಗೆ ನೋಟಿಸ್ ಕೊಟ್ಟಿವಿ. 3 ಸಲ ನೋಟಿಸ್ ಕೊಟ್ಟ ಆಮೇಲೆ ಒಂದು ರಿಪ್ಲೈ ಕೊಟ್ಟ. ಅಲ್ಲಿ ರಿಪ್ಲೈ ಏನು ಇರ್ಲಿಲ್ಲ, ಅಲ್ಲಿ ಡಾಕ್ಯುಮೆಂಟ್ಸ್ ಏನು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ತೋರಿಸಲಿಲ್ಲ. ನಾವು ಅವಾಗ CO ಸರ್ ಹೇಳಿದ್ವಿ, ನಾವು ಲಾಕ್ ಹಾಕಿವಿ, ಬಹಳ ದಿನ ಹಿಡಿಲಕ್ ಆಗಲ್ಲ, ನೀರಿನ ಸಮಸ್ಯೆ ಇರುತ್ತೆ.
ಈಗ ಅದೇ ಮೆಂಬರ್ಸ್ ನೀವ್ ಯಾರು ಬಂದಿಲ್ಲ ನನ್ನ ಹತ್ರ, ಬಟ್ ಅದೇ ಮೆಂಬರ್ಸ್ ನನ್ನ ಹತ್ರ ಬಂದವರು ಅದಾರ. ಎಷ್ಟ್ ದಿನ ಬ್ಲಾಕ್ ಇಡ್ತೀರಿ? ನೀರಿನ ಸಮಸ್ಯೆ ಆಗ್ಲಿಕ್ಕೆ ಅವ್ರಿಗೆ ಕೊಡ್ತಾರ ಕಮಿಷನ್ ಕೊಡ್ತೀರಿ, ಕೊಟ್ಟಿಲ್ರಿ ಅದಕ್ಕೆ ಅವ್ರು ಅರ್ಜಿ ಕೊಟ್ಟಿರ್ ಸರ್. ಅವ್ರು ಅರ್ಜಿ ಕೊಡ್ತಿದಿಲ್ರಿ, ಅವ್ರಿಗೂ ಕಮಿಷನ್ ಇತ್ತಿರದ್ರಾಗ ತಿರುಗಾಡ್ಯಾರ ಕಲಬುರಗಿ ತಿರುಗಾಡ್ಯಾರ ಸಿಕ್ಕಿಲ್ ರೊಕ್ಕ ಕೊಡಾರ ಒಟ್ಟಿಗೆ ಅವ್ರು ನೋಟಿಸ್ ಸಹಿ ಮಾಡ್ಯಾರಿ. ಪಂಚಾಯತ್ ಮೆಂಬರ್ ಗಳು ನೋಡ್ರಿ ನೋಟಿಸ್ಗೆ ನೋಟಿಸ್ ಸಹಿ ಮಾಡಿದ್ರೆ ಎಷ್ಟ್ ಮಂದಿ ರೊಕ್ಕ ತಿಂದೋರ ಅದ್ರಾಗ್ರಿ ತಿಂದಾರ. ಆದ್ರೆ ಮತ್ತೆ ದಿನ ಫಾಲೋ ಮಾಡ್ಯಾರ ಕೊಟ್ಟಿಲ್ಲ ಅವ್ರು ಕೊಡ್ಲಾಬಿಟ್ಟು ಅರ್ಜಿ ಕೊಟ್ಟವ್ರು, ಅವ್ರು ಅರ್ಜಿ ಕೊಡ್ತಿದಿಲ್ಲ. ಅವ್ರು ನೀವು 5 ಲಕ್ಷ ಕೊಡಕ್ ಬಂದಾಗ ಅವ್ರು ಕೊಟ್ಟಿರ್ತಾರ್ರಿ. ಅವ್ರು ಕುಳ್ಳಾರ ಹೆಂಗ್ ಇರ್ತಾರ ಹೇಳ್ರಿ, ಅವ್ರು ತಿಂದೋರ್ ಯಾರು ತಿಂದಿಲ್ಲ ಇಲ್ರಿ, ತಿಂದಿರ್ತಾರ. ಆದ್ರೆ ಅವಾಗ ಅದು ಆದ್ಮೇಲೂ ಇನ್ನೂ ಒಂದು ಆಕ್ಷನ್ ಪ್ಲಾನ್ ಇತ್ತು, ಅದನ್ನು ಹೋಲ್ಡ್ ಮಾಡಿಸಿದೆ ನಾನು 24-25 ಅದನ್ನ ಅವರಿಗೆ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿದ್ದು ಅವ್ರಿಗೆ ಕೊಟ್ರ ಅದನ್ನು ಖಾಲಿ ಮಾಡ್ತಾರೆ ಬಾ ಅಂತೇಳಿ ನಮ್ಮ ಸ್ಟಾಫ್ ದವರಿಗೆ ಹೇಳ್ದೆ ನಾನು. ಆ ಆಕ್ಷನ್ ಪ್ಲಾನ್ ಯಾರಿಗೂ ಕೊಡಬೇಡ, ನಾ ಹೇಳತ್ತನ ಅಂತ ರೈಟ್, ಅದನ್ನು ಉಳಿಸ್ಕೊಂಡೆ ನಾನು. ಮತ್ ಇದು 3 ಆದ್ಮೇಲೆ ಏನಾಯ್ತು ಅಂದ್ರೆ 3 ನೋಟಿಸ್ ಆದ್ಮೇಲೆ ಸಸ್ಪೆಂಡ್ ಆಗ್ಲಿಲ್ಲ ಇಮಿಡಿಯೇಟ್ಲಿ. ನಮ್ಮ ಸಾಹೇಬ್ರು ಮಾಡ್ಲಿಲ್ಲ, ಅವರು ನೋಡಿ ಮಾಡಿ ಸಸ್ಪೆಂಡ್ ಮಾಡೋಣ ಅಂತ ವಿಚಾರ ಮಾಡಿದ್ರು. ಅವರು ಯಾವುದೇ ತರ ಸ್ಟೇ ಸಿಗಬಾರ್ದು ಅಂತ. ಅಷ್ಟಟ್ಲೆ ಏನೋ ಈ ಮೆಂಬರ್ಸ್ಗಳು ಇದು ಮಾಡಿದ್ರು, ಏನೋ ನೀರಿನ ಸಮಸ್ಯೆ ಅದ ಅಂತ ನಮ್ಮ ಸಾಹೇಬ್ರದ್ದು ಡಿಲೇ ಆಯ್ತಪ್ಪ ಅಂತ ಅವಾಗ ನಾವು ಕನ್ಲಾಕ್ ಮಾಡಿ ಹೋಗಿದ್ದೆ ನಾವು. ಆ ತಪ್ಪ ನನ್ನ ಮೇಲೆ ಹೊರಸ್ದಿರ ನಾ ರೆಡಿ ಅಂತ ತಗೋಲಕ್ಕ. ಬಟ್ ಎಷ್ಟ್ ದಿನ ತನ ನಾ ಮುಚ್ಚಿಡ್ಬೇಕು, ಅದು ಬಂದ್ ಮಾಡ್ಬೇಕು. 2 ಸಲ ಈಗ ನಾನು ಯಾವಾಗ ರಿಪೋರ್ಟ್ ಕಳ್ಸಿನ್ರಿ, ನಂದು ಕೆಲಸ ಸಸ್ಪೆಂಡ್ ಈಗ ಅಧ್ಯಕ್ಷರು ಮೆಂಬರ್ಗಳು ಹೆಂಗ್ರಿ ಅದು ನೀವು ಶಿವಸೇನೆ ಹೋಗ್ತೀವಿ ಹಂಗ ಸರ್ ಹೆಂಗಂದ್ರಿ ಯಾಕಂದ್ರೆ ಸ್ಥಳೀಯ ಸರ್ಕಾರ ಆಗ್ತಾರ, ನಾವು ಅಧಿಕಾರಿಗಳಾಗ್ತೀವಿ ಹೌದ್ರಿ. ಸೊ ಅವ್ರ ಬಾಡಿ ಮೇಲೆ ಏನ್ ಸಂಬಂಧ ಹೋಗಿ ನೀವು ತಾವು ಇದು ಮಾಡಿ ಯು ಹ್ಯಾವ್ ದ ರೈಟ್. ಬಟ್ ಪಿಡಿಒ ಏನಾರ ಮಾಡಿದ್ರೆ ಯು ಕ್ಯಾನ್ ಕಮ್ ಟು ಮೀ. ಪರಿಹಾರ ಹೇಳೋಲ್ಲ, ಬಟ್ ಸ್ಥಳೀಯ ಅಧಿಕಾರಿ ಶಿವಬಲ್ ಹೋಗ್ಬೇಕು. ನಾವು ನೀವು ಮಾಡ್ಕೊಟ್ರೆ ಶಿವಬಲ್ ಹೋಗ್ಬೇಕು, ನೀವು ಮಾಡಿಕೊಳ್ಳಿ ಯಾರು ಶಿವಬಲ್ ಅವ್ರ ಕಡೆಗೆ ಸರ್ ಕಡೆಗೆ ಬಿಲ್ಕುಲ್ ಶಿವಬಲ್ ಹೋಗುತ್ತೆ. ಸಮಸ್ಯೆ ಕೆಜಿ ಕಿಲಾಕ ಬರೀ ರಾಂಗ್ ಕೇಳಿದ್ರೆ ಅವ್ರು ಸಮಸ್ಯೆ ಪಂಚಾಯತಿ ಕಿಲಾಕ ಸಮಸ್ಯೆ ವಿಡಿಯೋ ಲೆಟರ್ ಕೊಟ್ಟು ಅವ್ರು ಕೂಡ ಜೆರಾಕ್ಸ್ ದಾಖಲಾ ಮಾಡಿ ಅವ್ರು ಏನೋ ರಿಪೋರ್ಟ್ ಮಾಡಿ ರಿಪೋರ್ಟ್ ಕೊಟ್ಟು ಸಾಕು. ಮತ್ತೆ ಅವ್ರು ಸರ್ ಮೆಂಬರ್ ಅಧ್ಯಕ್ಷ ಏನೇನ್ ಮಾಡಿರಲ್ಲ ಡಾಟಾ ಇರ್ತಲ್ರಿ ನಿಮ್ಮ ಹತ್ರನೇ
ದಂಡ ಕಟ್ತದವ್ರಿಗೆ ಇದ್ದಿದ್ದು ಮಾರ್ಸ್ಕೆ ಕೊಡ್ತಾರ ದಂಡ ಕಟ್ಸಿ ಹೊಲ ಮನಿ ಮಾರ್ಸ್ಕೆ ತಂದು ತರ್ಸ್ರಿ ಪಿಡಿಯಾಗ ಅವ್ರ ಮನೆಗೆ ಹೋಗಮಂತ್ರಿ ಹೈಸ್ಕೂಲ್ ಅಲ್ಲಿ 5 ಲಕ್ಷ ರೂಪಾಯಿ ಅಲ್ಲ ಅನುಮತಿ ತಿಂದಾರ್ರಿ ನಾನೇ ಹುಡುಗ ತೋರಿಸಲ್ರಿ ಇದು ಜಸ್ಟ್ 10 ಫೀಟ್ ಒಳಗೆ ಬಿಲ್ ಎತ್ಬಿಟ್ರೆ ಪೂರ ಇಲ್ಲ 600 ಫೀಟ್ ಇಲ್ಲೇ ಅದ 10 ಫೀಟ್ ಹೋಗ್ಬರ್ ಬೇಕಾದ್ರೆ ಇಲ್ಲೇ ಬೆಳಿ ಹೋಗ್ ಮಾಡ್ರಿ ಇಲ್ಲಿ ಅಟ್ಟಕ್ಕಾಗ್ಯದ ಹೊರಗೆ ಹೋಗ್ ಮಾಡ್ರಿ ಗ್ರಾಮ ಪಂಚಾಯತ್ ಬ್ಲೀಚಿಂಗ್ ಪೌಡರ್ ಇಲ್ರಿ ಬ್ಲೀಚಿಂಗ್ ಪೌಡರ್ ಇಲ್ರಿ ನಮ್ಮ ಗ್ರಾಮ ಯಾರು ಒಬ್ರು ಸತ್ಯ ಸರ್ ಇಮಿಡಿಯೇಟ್ ಬ್ಲೀಚಿಂಗ್ ಪೌಡರ್ ತಂದು ಮೆಂಬರ್ ಹೆಂಡತಿ ಸುತ್ತ ಸಾರ್ವಜನಿಕ ಸತ್ತ ಹೊಡಿ ಬರೋದು ರೂಲ್ ಇಲ್ಲ ಸರ್ ಈಗ ಈ ಸದ್ ಮೊಬೈಲ್ ಸ್ವಿಚ್ ಆಫ್ ಹೋಗ್ತಾನೆ ಇಲ್ಲಿ ಸ್ಟ್ಯಾಚ್ಯೂ ಬೆಲ್ಲಕ ರಸ್ತಾಕಾಗಿ 2 ತಿಂಗಳ ಸರ್ ಅರ್ಜಿ ಕೊಟ್ಟಿ 6 ದಿನ ಸರ್ ಯಾರು ಮೈ ಮೇಲೆ ರೆಸ್ಪಾನ್ಸ್ ಮಾಡಿಲ್ಲ ದೊಡ್ಡ ರೋಡ್ ಬಂದ್ ಮಾಡಮ್ ಸೊಲ್ಯೂಷನ್ ಏನಂದ್ರೆ ಈ ಸೊಲ್ಯೂಷನ್ ಏನಂದ್ರೆ ಇದು ಮೆಂಬರ್ ಆಕ್ಷನ್ ಆಗ್ಬೇಕು ಸರ್ ಇವಾಗ ಇಮಿಡಿಯೇಟ್ ಏನು ಆಕ್ಷನ್ ತಗೋಬೇಕು ಅಷ್ಟೇ ಇದ್ಬೇಕು ಈಗ ಮುಂದಂತೂ ನಾವು ಇಮಿಡಿಯೇಟ್ ಆಗಿ ಪರಿಹಾರ ಕೊಡ್ಬೇಕು ಅಷ್ಟೇ ನಮ್ಗೆ ಏನ್ ಕೇಳ್ತಿರ್ತೀವಿ ಅಂದ್ರೆ ಆಮೇಲೆ ನಾವು ಏನ್ ಕೇಳ್ತೀವಿ ಅಂದರ ನಮಗೆ ವಿಡಿಯೋ ಬಲ್ಲಿ ಜೈ ಬರಬೇಕು ಸರ್ 1 ಲಕ್ಷ ಫಸ್ಟ್ ವಾರ್ಡ್ದವ್ರಿಗೆ ಕೇಳಿದ್ರೆ ಸೆಕೆಂಡ್ ವಾರ್ಡ್ ಮೆಂಬರ್ಗಳಿಗೆ ಕೇಳ್ತಾರೆ ನಮ್ಮಲ್ಲಿ ಫಸ್ಟ್ ವಾರ್ಡ್ದವ್ರು ಹೋಗಿ ಸೆಕೆಂಡ್ ವಾರ್ಡ್ದವ್ರಿಗೆ ಕೇಳ್ರಿ ನೀವು ವಾರ್ಡ್ ನಮ್ದಲ್ಲ ಫಸ್ಟ್ ವಾರ್ಡ್ದವ್ರಿಗೆ ಹೋಗಿ ಕೇಳ್ತಾರೆ ಮೆಂಬರ್ ವಾರ್ಡ್ ಕೇಳಿದ್ರೆ ನಾನು ಏನು ವೋಟ್ ಹಾಕಿದೆ ಅಂತ ಹೇಳ್ತಾರೆ ವೋಟ್ ಹಾಕಿದ್ದೀನಿ ಫಸ್ಟ್ ವಾರ್ಡ್ಗೆ ಹೋಗಿ ಕೇಳಿ ನಾನು ಏನು ಕೇಳ್ತೀನಿ ವೋಟ್ ಹಾಕಿದ್ದೀನಿ ವೋಟ್ ಹಾಕಿದ್ರೆ ಫಸ್ಟ್ ವಾರ್ಡ್ ಸೆಕೆಂಡ್ ಅಲ್ಲಿ ಅವ್ರು ಹೇಳಿದ್ರು ಸರ್ 1 ಲಕ್ಷ ಏನ್ ಮಾಡ್ತಾ ಹೋಗ್ತಿಲ್ರಿ ಇಮಿಡಿಯೇಟ್ ಪರಿಹಾರ ಕೊಡಿ ಟೈಮ್ ಇಲ್ಲ ನಮಗೆ 1 ಲಕ್ಷ ಟೈಮ್ ಆಲ್ರೆಡಿ 1 ಲಕ್ಷ ಹಾಕ್ತೀನಿ ಕಾಯ್ದು 1 ಲಕ್ಷ ಕೊಟ್ಟಿದ್ರು ಪಂಚಾಯತಿ ಮೆಂಬರ್ ಇಸ್ಕೊಂಡು ಕಡೆ ಹಾಕಿದ್ರೆ 1 ಕೊಟ್ಟಿದ್ರು ಆ ದೇವರ ಪಟ್ಟಿ ಅಂತ ನಾವು ಏನು ಬಿಡ್ಲಿ 2 ಲಕ್ಷ ಪಟ್ಟಿ ಈ ಕಾಲದಲ್ಲಿ ಅವನೇ ಮೈನೆ ಇಲ್ಲ ಖುಷಿ ಮಾಡೋದು ಕಟ್ಟಡ ಕೇಳಿ 1 ಲಕ್ಷ ನಾವು ದೇವರ ಪಟ್ಟಿ ಕೊಟ್ಟಿದ್ದೀವಿ ವಸ್ತು ಕಾಮಗಾರಿ ಕಡಿಮೆ ಕಾಮಗಾರಿ ಅರ್ಧ ಕಾಮಗಾರಿ ಮಾಡ್ಯಾರ ಅರ್ಧ ಕಾಮಗಾರಿ
ಅವ್ರು ಅದಕ್ಕೆ ಹೋಗಿರಲ್ಲ ಮುಂದೆ ಟೆಲಿಗ್ರಾಮ್ ಕೊಟ್ಟಿರ್ತಾರೆ ಬಾಲಕ ಎಲ್ಲರೂ ಸಮಸ್ಯೆ ಯಾರು ಬರ್ತಾರ ಬರ್ತೀನಿ ಅಂದ್ರೆ ತಗೊಂಡ್ ಟೆಂಪುದಾರ ಇಲ್ಲ ಅವನರು ಹೊಂಟ್ರ ಮಳಿ ಹೊಂಟದ ಈಗ ಬಿಟ್ರು ಅವ್ನು ಮನುಷ್ಯರ ಗಬ್ಬರ ಈಗ ಹೇಳ್ತಾರ ಬರ್ಲಂದ್ರ ಎಲ್ಲಿರಿ ಆ ಪಂಚಾಯತ್ ಮನಾರ್ ಕುರ್ಚಿ ಒಳಗೆ ಮನೆ ಒಯ್ಲಿಕ್ಕೆ ಬೇವ ಒಳಗೆ ಹಾಕ್ತಾನೆ ನಾವೇನ್ ಹಾಕ್ತೀವಿ ಗೊತ್ತಂದ್ರೆ ಕೇಳಿ ಡೆಫಿನೆಟ್ಲಿ ಮಾಡ್ತೀವಿ. ಮತ್ತೆ ಎಷ್ಟು ಅವ್ರ ಮೇಲೆ ಅವರು ಅಷ್ಟೇ ಬಂದ ಸರ್ ಅಧ್ಯಕ್ಷ ಮತ್ತೆ ನೋಡಿ ಅದಕ್ಕಿರೋದಲ್ಲ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಬೇಕು ನಮ್ಮ ಸಾಹೇಬರಿಂದ ಅವ್ರ ತಕ್ಕಂಗೆ ಏನಾಗುತ್ತೆ ಅದೇನ್ ಸರ್ ಈಗ ಭರೋಸೆ ಕೊಟ್ಟಂಗೆ ಅದೇ ರೀ ಸರ್ ಅಷ್ಟೇ ನಮ್ಮ ಸಿಯೋರ್ ಪರವಾಗಿ ಬಂದಾರ ಡೈರೆಕ್ಷನ್ ತೋತಾರೆ ಆಕ್ಷನ್ ತೋಲಕ್ ಹೇಳ್ತಾರೆ ಮೇಲಾಧಿಕಾರಿಗಳು ವೇಟ್ ಮಾಡಕತ್ತೀವಿ ಮತ್ತೆ ನಾವು ಈಗ ನೀವು ಮೇಲಾಧಿಕಾರಿಗಳಿಗೆ ನಾನು ಮೇಲಾಧಿಕಾರಿಗಳಿಗೆ ಅವ್ರ ಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ. ಮೇಲಾಧಿಕಾರಿಗಳಿಗೆ ಬರಬೇಕು ಎಲ್ಲ ಕಡೆ ನಾನು ಕ್ರಮಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಭರವಸೆ ಜನ ಪಬ್ಲಿಕ್ ಅಧ್ಯಕ್ಷ ಮತ್ತೆ ಪಿಡಿಎನ್ ಮೇಲೆ ಎಫ್ಐಆರ್ ಮಾಡ್ಲೇಬೇಕಂತ ಹೇಳಿದ್ರೆ ನಾವು ಮಾತಾಡಿ ಇನ್ನು ಮತ್ತೆ ಅದೇ ಭರೋಸೆ ಕೊಟ್ಟಂಗೆ ಉಪಯೋಗ ದಯಮಾಡಿ ಅರ್ಥ ಮಾಡ್ಕೊಡ್ರಿ ಅಷ್ಟೇ ರೀ ಅಷ್ಟೇ ನೀವು ಮತ್ತೆ ಇವ್ನಿಗೆ ಮಾಡಿದ್ರೆ ಮತ್ತೆ ಮತ್ತೆ ಕಡ್ರೆ ಉಳಿತಾರೆ ಸರ್. ಈಗ ನೀವೇನ್ ಮಾಡೋ ಅಧ್ಯಕ್ಷ ಬಿಟ್ಟು ಇವ್ನಿಗೆ ಮಾಡಿದ್ರೆ ನನಗೆ ಏನ್ ಮಾಡಿ ಚಟ ಕಿತ್ಕೋತಾರ ಜನರಲ್ ಈಗ ಹಳ್ಳಿ ಭಾಷೆ ಒಳಗ ಇವೇ ಇರ್ತಾವ. ಮೆಂಬರ್ ಒಬ್ಬ ಪ್ರೆಸೆಂಟ್ ಮೆಂಬರ್ ಯಾರಿಲ್ಲ ಮೇಡಮ್, ನೀವೇ ಯಾರು ಒಬ್ಬರು ಇಲ್ಲ.
ಪಬ್ಲಿಕ್ ಕೇಳೋಕೆ ಹೋದ್ರೆ ಹುಡ್ಲಿಕ್ಕೆ ಬಂದಾರ ಸರ್. ಇದ್ರೆ ಆಗಿದಿಲ್ರಿ ಮೇಡಮ್ ನೀವು ಹೇಳ್ರಿ ಆ ಥರ ಬಳಕೆ ಮಾಡ್ತಾರೆ. ಬೇರೆ ಕಡೆ ಹೊರಗಡೆ ಬರ್ನು ಕಲಬುರಗಿ ಪಂಚಾಯತಿ ತೆರಗೊಡಲ್ಲ ಸರ್. ಯಾವ ಅಧಿಕಾರಿಗಳು ಬರಂಗಿಲ್ಲ ಸರ್. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ನೀವು ಭರೋಸೆ ಕೊಟ್ಟಿಲ್ಲ, ನಾವು ಭರೋಸೆ ಒಪ್ಕೊಳ್ತೀವಿ ಸರ್. ನಾವು ಭರೋಸೆ ಒಪ್ಕೊಳ್ತಾನೆ ಅಧಿಕಾರಿಗಳು ಬರ್ಕೊಡಲ್ಲ. ಏನೋ ಬಂದಿಟ್ರೆ ಬರೋಬ್ರಿ ಆಗ್ತದ. ಕೇಳ್ರಿ ಸರ್, ಒಂದ್ ವಾರ ಟೈಮ್ ಕೊಟ್ರ ನಿಮ್ಗೆ ಹಣದ ಅದು ರಿಕವರ್ ಮಾಡ್ತೀನಿ. ಈಗ ನೀವು ಕಂಟಿನ್ಯೂ ಮಾಡ್ಕೊಂಡು ಆಗಲ್ಲ, ನೀವು ಜಬರ್ದಸ್ತಿ ಮಾಡಕ್ಕೆ ಒಂದ್ ವಾರ ಇನ್ನೊಂದು ಸರ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಹಿಂಗ ರೈತರದ್ದು ಭಾಳ ಪರಿಸ್ಥಿತಿ ಗಂಭೀರದ. ಈಗ ಜೀವ 4 ದಾರಿ ಸರ್ ಹೊಲಗಳು ಹೋಗಕ್ಕೆ 4 ದಾರಿಗೆ ಇಷ್ಟು ಕೆಸರದವ್ ಸರ್. ಎತ್ಕೊಂಡು ಹೋಗಕ್ಕೆ ಬರ್ಲಾರ ಪ್ರಾಬ್ಲಮ್ ಸರ್. ಸ್ವಲ್ಪ ಸರಿ ಮೂರು ಹಾಕಿ ವ್ಯವಸ್ಥೆ ಮಾಡ್ತಾರೆ. ಯಾಕೆ ಪ್ರಾಬ್ಲಮ್ ಬಿದ್ದು ಕಾಲು ಮುರ್ಕೊಂಡು ಮೇಡಮ್. ಗಾಡಿಗಳು ಸ್ವಲ್ಪ ಬೇರೆ ಕಡೆ ರೀ. ಪಂಚಾಯತಿ ಬೋರ್ಡ್ ರೋಡಿಲ್ಲ ಮಳೆಗಾಲ 6 ತಿಂಗಳು ಸರ್ ಬರುತ್ತಲ್ಲ ಇವ್ರು ಹೇಳಲ್ಲ ಸರ್. ಸ್ವಲ್ಪ ನಾವಾದ್ರೂ ಬರ್ಬೇಕು ಸರ್. ಮಾಡಿದ ಹಗರಣ ಸರ್ ಇದು. ಅದು ನಮಗೆ
ಆಫೀಸ್ ಕೊಡಿ ನನಗೆ ಇದು ಪಂಚಾಯತಿ ಕೊಡ್ತಾರೆ 1000 ರೂಪಾಯಿ ಕೊಡಿ ನಮ್ಮ ತಾಲೂಕು ಪಂಚಾಯತಿ ನೋಡಲ್ಲಿ ಕೊಡಿ ಅದ್ರಲ್ಲೇನು ಪೂರಕ ದಾಖಲೆಗಳು ಕೊಡ್ಬೇಕು ಪಂಚಾಯತಿ ಇಲ್ಲಿ ಹಾಕೋದು ನಮಗೇನು ಆಗುದಿಲ್ಲ. ನೀವು ಅರ್ಥ ಮಾಡ್ಕೊಂಡು ನಿಮ್ದು ಕನ್ಸರ್ನ್ ಏನದಲ್ಲ ನಾನು ತಿಳ್ಕೊತೀನಿ. ತಿಳ್ಕೊಂಡಿನ ನಿಮ್ ಸಮಸ್ಯೆಗಳಂತ ಏನದವಲ್ರಿ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ನಾನು ಎಷ್ಟು ನಾನು ಇದು ಮಾಡ್ಬೇಕು ನಾವು ಮೊದ್ಲಿಂದ ಸಪೋರ್ಟ್ ಮಾಡ್ಕೊಂಡೇ ಬಂದೆ ನಾನು. ಈಗ ಅವು ಏನದವಲ್ಲ ಎಂಕ್ವೈರಿ ಏನು ಅವ್ಯಾವ ಇದು ಏನಾದ್ರು ವಿಸಿಟ್ ಮಾಡೋಣ ಎಂಕ್ವೈರಿ ಮಾಡೋಣ ಅದನ್ನ ಹಾಕ್ತೇವೆ. ಅದನ್ನ ಭಾಷೆ ಮಾಡ್ತೀವಿ ಮಾತಾಡಿ ಅವಿ ಮಾತಾಡ್ಬರ್ತಾನು ಈ ಕಡೆ ಅರಿ
ಶಿವಸಭೆ ಬರತ್ರ ನಾವು ಬಿಡಲ್ರಿ. ಶಿವಸಭೆ ಬರ್ಬೇಕು, ಮನೆಗೆ ತಗೋಬೇಕ್ರಿ. ಎಷ್ಟು ಟೈಮ್ ಕೊಡ್ತಾರೆ ಟೈಮ್ ಕೊಡ್ಬೇಕು, ಬಂದು ಹೋಗ್ಬೇಕ್ರಿ. ಶಿವಸಭೆ ನಾವು ಅಲ್ಲೇ ಕೂತು ಬಿಡ್ತೀವಿ. ಯಾರು ಬರ್ಬೇಡಿ, ಬರ್ರಿ ನಡ್ರಿ ಹತ್ರ ಅವ್ರಿಗೆ ಮಾತಾಡೋಕೆ ಹೋಗ್ಬಿಟ್ಟು ಬರಲ್ಲ. ಯಾರೇ ಬರ್ತಾರೆ ಬರ್ರಿ. ಅಫಜಲ್ಪುರ ತಾಲೂಕು ಇದ್ನೂರು ಗ್ರಾಮ ಪಂಚಾಯತಿ ಇವತ್ತಿನಲ್ಲೇ ಈ ರಸ್ತೆ ಹದಗೆಟ್ಟೆ ಹೋಗಿದ್ದಾರೆ. ಎಲ್ಲ ರೈತರು ಭಾಳ ಕಷ್ಟ. ಹೆಣ್ಮಕ್ಳು ಇಲ್ಲಿ ಹೋಗ್ಬೇಕಾದ್ರೆ ಕೆಸ ತಗೊಂಡಾರ, ಇದ್ರಾಗ ಬಿಲ್ಲಿ ಎತ್ಕೋತಿದ್ದಾರೆ. ಇದು ಯಾಕೆ ಮಾಡಲಿಲ್ಲ ಕೆಲಸ? ಅದು ಮಾಡಬೇಕು. ಯಾಕೆ ಪಿಡಿಒ ಅಧ್ಯಕ್ಷರು ಇಲ್ಲಿ ನೋಡಿ ಎಷ್ಟು ಜನ ನೋಡ್ರಿ, ನೋಡ್ರಿ ಇಲ್ಲಿ ಗಾಡಿ ನೋಡ್ರಿ, ಅಲ್ಲಿ ನೋಡ್ರಿ, ಪರಿಸ್ಥಿತಿ ನೋಡ್ರಿ. ಯಾರು ಕ್ರಮ ತಗೋಬೇಕು. ಬರ್ಲಕ್ ಬರ್ತದ ಏನ್ ಕತಿ ದೇವ್ರ ಜಾಗದ ಅಂತಾನ ಮತ್ತೆ ಒಂದ್ಸರಿನೂ ಮಾಡೋದಿಲ್ಲ ಅಂದ್ರೆ ಹಂಗ 2-3 ಸಾರಿ ತೆಡ್ಕೊಂಡ್ ತಿಂದಾರ ಅಂತ ಹೇಳ್ತಾರ. ನಾವು ಒಟ್ಟಿಗೆ ಅಲ್ಲಿ ಹಿಡ್ದಿರ್ತಾನ ಪೂರಾ ಎಷ್ಟಕ್ಕೆ ಪೂರಾ ಇದ್ರದ್ದು ನೀರು ಬರ್ತಾವ. ದೇವ್ರ ಜಾಗದ ಈ ಪೂರಾ ಈ ಮಡಿ ಏರಿಯಾದ ಮಂದಿ ಇಲ್ಲಿಗೆ ಹೋಗ್ತಾ ಬರ್ತದಲ್ಲ. ಇದು ಸ್ವಲ್ಪ ವಿಚಾರ ಯಾರು ಮೆಂಬರ್ಗಳು ಚೇರ್ಮನ್ಗಳು ವಿಚಾರ ಮಾಡೋದಾಗ್ಯಾರ. ನೀವೇ ವಿಚಾರ ಮಾಡಿ ಊರಿಗೆ ಜರ ನಮ್ಮ ಊರಿಗೆ ಕಾಪಾಡ್ರಿ. ಸಣ್ಣ ದೊಡ್ಡ ಮಕ್ಕಳು ತಿರ್ಗಾಡ್ಲತ್ತ ಗಾಡಿಗಳು ತೊಗೊಂಡು ಇದು 1 ಲಕ್ಷ ರೂಪಾಯಿ ಎತ್ತಿತ್ತು. ನಮ್ದು ಎತ್ತ ಬಿದ್ದು ಸತ್ತದ. ಸ್ವಲ್ಪ ವಿಚಾರ ಮಾಡಿ ಬೆಂಗಳೂರು ಊರಿಗೆ ಬಂದು ನೀವು ನಾವು ಗ್ರಾಮ ಪಂಚಾಯತಿಯಲ್ಲಿ ಮಾತೇಶ್ ತಳವಾರ್ ಅವರು ಮತ್ತು ಏನು ಮಾಡಿದಾರಲ್ಲ ಅವ್ಯವಾರದು ಅದರದ್ದು ಆಲ್ರೆಡಿ ನಾವು ಅವ್ರ ವಿರುದ್ಧ ಆ್ಯಕ್ಷನ್ ಶಿಸ್ತು ಕ್ರಮಕ್ಕೆ ಬರೆದಿದ್ವಿ. ಅದನ್ನು ಆ್ಯಕ್ಷನ್ ತೊಗೊಂಡಿದ್ದಾರೆ. ಮುಂದುವರೆದು ಈಗ ನೀವು ಆ ದುಡ್ಡದ ರಿಕವರಿ ಹೇಳ್ತೀರಲ್ಲ, ನಾವು ಇದನ್ನು ವಿಡಿಯೋ ಮಾಡೋಳಿಗೆ